ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಬಾ, ಹೇಳಿ ಮೇಡಮ್. ನೋಡು, ಈ ಫೋನಲ್ಲಿರೋ ಹುಡುಗಿ ನಮ್ಮ ಆಶ್ರಮದಲ್ಲಿ ಇದ್ಲಂತೆ. ನೀನೇನಾದರೂ ನೋಡಿದ್ಯಾ? ಇಲ್ಲಮ್ಮ, ಇವಳನ್ನ ನಾನು ನೋಡಿಲ್ಲ. ಈ ಹುಡುಗಿ ಬಹುಶಃ ನಿಮ್ಮ ಹತ್ರ ಸುಳ್ಳು ಹೇಳಿದಾಳೇನೋ, ಇಲ್ಲಾಂದ್ರೆ ನೀವೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಸರಿ ಮೇಡಮ್, ನಾನು ಹೊರಡ್ತೀನಿ. ಹಾಗಿದ್ರೆ ಶ್ರವಂತಿ ಇಲ್ಲಿ ಬೆಳ್ದೇ ಇಲ್ಲ ಅಂದ್ರೆ ಅವಳು ಹೇಳಿದ್ದೆಲ್ಲ ಸುಳ್ಳು. ನಮ್ಮ ಮಾವಂಗ್ ಸೋದರ ಸೊಸೆ ಅಷ್ಟೇ ಅಲ್ಲ, ಇವ್ರ ಜೊತೆ ಅಂತೂ ಮದ್ವೆ ಖಂಡಿತ ಆಗಿಲ್ಲ. ಹಾಗಾದ್ರೆ ಮಾವಂಗೆ ಸೋದರ ಸೊಸೆ ಅಂತ ಹೇಳ್ಕೊಂಡು ಯಾಕೆ ಬಂದ್ಲು? ಮೊದಲು ಅವಳ ಮುಖವಾಡನ ಎಲ್ರ ಮುಂದೆ ಬಯಲ್ ಮಾಡಬೇಕು. ವೈದೇಹಿ, 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 ವೈದೇಹಿ. ಯಾಕೋ ದೇವಾಂಶ್, ಏನಾಯ್ತಪ್ಪ? ಅಮ್ಮ, ನೀನ್ ವೈದೇಹಿ ನೋಡಿದ್ಯಾ? ಇಲ್ವಲ್ಲಪ್ಪ, ಇಲ್ಲೇ ಎಲ್ಲೋ ಇರ್ತಾಳೆ. ಇನ್ನೆಲ್ಲಿಗೆ ಹೋಗ್ತಾಳೆ? ಇಲ್ಲಮ್ಮ, ಆಗ್ಲಿಂದ ಕಾಣಿಸ್ತಾ ಇಲ್ಲ. ಶ್ರವಂತಿ, ವೈದೇಹಿನೇನಾದ್ರೂ ನೋಡಿದ್ಯಾ ನೀನು? ನನ್ಗೂ ಗೊತ್ತಿಲ್ಲ ಬಾವಾ, ಆಗ್ಲೇ ಇಲ್ಲೇ ಎಲ್ಲೋ ನೋಡಿದ್ದೆ. ದೇವಸ್ಥಾನದ ಹತ್ರ ನೋಡಿದ್ಲಲ್ಲ, ಅದಕ್ಕೇನಾದ್ರೂ ಪ್ಲಾನ್ ಮಾಡ್ತಿದ್ದಾಳ? ಕೇಳಿದ್ರೆ ನನ್ನನ್ ಕೇಳ್ಬೇಕು, ಅದನ್ ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತ ಅವಳಿಗೆ? ಅದೇನ್ ದೇವಾಂಶ್, ನಿನ್ ಹೆಂಡತಿ ಎಲ್ಲಿ ಅಂತ ನಿನಗ್ ಗೊತ್ತಿಲ್ವಾ? ಅಷ್ಟಕ್ಕೂ ವೈದೇಹಿ ನಿನ್ನ ಹತ್ರ ಹೇಳ್ದೆ ಎಲ್ಲಿಗೂ ಹೋಗಲ್ವಲ್ಲ? ಓಹ್, ಅರ್ಥ ಆಯ್ತು. ಇನ್ನೊಂದ್ ಹೆಂಡತಿ ಬಂದಿದ್ದಾಳೆ ಅಂತ ಅವಳಿರೋ ಪೋಸ್ಟ್ಗೆ ಏನಾದ್ರೂ ರಿಸೈನ್ ಮಾಡ್ಬಿಟ್ಲಾ? ಊರ್ಮಿಳಾ, ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ಲಿಲ್ಲ ಅಂದ್ರೆ ನಿನಗೆ ನಿದ್ದೆ ಬರಲ್ವಾ? ಬರಲ್ಲ ಅತ್ತೆ. ಇವಾಗ ನಾನು ಓರ್ಗೇತಿ ಅಂತ ಯಾರನ್ ಕರಿಬೇಕು? ವೈದೇಹಿನಾ ಇಲ್ಲ ಶ್ರವಂತಿನಾ? ಆದಷ್ಟು ಬೇಗ ಯಾರೋ ಒಬ್ಬನ್ನ ಫಿಕ್ಸ್ ಮಾಡಿದ್ರೆ ಯಾವ ಟೆನ್ಷನು ಇಲ್ಲದೆ ನೆಮ್ಮದಿಯಿಂದ ಇರ್ಬೋದು. ಇಲ್ಲ ಅಂದ್ರೆ ಇದ್ರ ಬಗ್ಗೆನೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಕಾಗುತ್ತೆ. ಇದ್ರ ಜೊತೆ ವೈದೇಹಿ ಅತ್ತೆಗೆ ಗಂಡನ್ಗೆ ಯಾರಿಗೂ ಏನು ಹೇಳ್ದೆ ಎಲ್ಲಿಗೋ ಹೋಗಿದ್ದಾಳೆ. ಮತ್ತೆ ಇದು ಬೇರೆ ಒಂದ್ ಟೆನ್ಷನ್. ಅತ್ಗೆ, ನೀವು ಸುಮ್ಮನೆ ಇಷ್ಟೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅತ್ಗೆ. ವೈದೇಹಿ ಎಲ್ಲಿಗೆ ಹೋಗಿದ್ರು ಮನೆಗೆ ಸಂಬಂಧಪಟ್ಟ ಕೆಲಸದ ಮೇಲೆ ಹೋಗಿರ್ತಾಳೆ. ಏನೇ ಮಾಡಿದ್ರು ಮನೆ ಒಳ್ಳೇದಕ್ಕೋಸ್ಕರನೇ ಮಾಡೋದು. ಹೆಂಡತಿ ಮೇಲೆ ಒಳ್ಳೆ ಒಪಿನಿಯನ್ನೇ ಇದೆ ಅನ್ಸತ್ತೆ ಇವನ್ಗೆ. ಅದನ್ನ ಆದಷ್ಟು ಬೇಗ ಕೆಡಿಸ್ಬೇಕು. ಅಲ್ಲಿ ನೋಡಲ್ಲಿ, ವೈದೇಹಿನೇ ಬಂದ್ಲು. ಎಲ್ಲಿಗೆ ಹೋಗಿದೆ ವೈದೇಹಿ? ಹೇಳ್ತೀನ್ರಿ. ಎಲ್ಲರೂ ಇಲ್ಲೇ ಇದ್ದೀರಾ? ಮಾವ ಎಲ್ಲಿ ಹೋಗಿದ್ದಾರೆ? ಮಾವ ಎಲ್ಲಿದ್ದೀರಾ? ಮಾವ, ಒಂದ್ ನಿಮಿಷ ಬನ್ನಿ. ಏನಾಯ್ತಮ್ಮ? ಹೇಳ್ತೀನಿ ಅತ್ತೆ, ಬನ್ನಿ ಮಾವ. ಮಾವ, ಅದು ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ ಅಂತ ನೀವು ಹೇಳಿದ್ರಿ ಅಲ್ವಾ? ಹೌದಮ್ಮ, ಈಗೇನಾಯ್ತು? ನಿಮಗಿಂತ ಮೊದಲು ನಾನೇ ಒಂದು ಪರಿಹಾರನ ಹುಡುಕಿದ್ದೀನಿ.
ನಾನ್ ಹೇಳಿದ್ನಲ್ಲ, ಹೆಂಡತಿ ಪೋಸ್ಟ್ಗೆ ರಿಸೈನ್ ಮಾಡ್ತಿದ್ದಾಳೆ. ಅದೇ ಪರಿಹಾರ. ಕಂಗ್ರ್ಯಾಚುಲೇಷನ್ಸ್ ದೇವಾಂಶ್, ಇನ್ ಮುಂದೆ ಹೊಸ ಹೆಂಡತಿ. ಅಕ್ಕ, ಒಂದ್ ಸ್ವಲ್ಪ ಹೊತ್ತು ಮಾತಾಡದೆ ನಿಂತ್ಕೊಳ್ತೀರಾ? ವೈದೇಹಿ, ಆ ಥರ ಮೆತ್ತಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಬಾಯಿ ಮುಚ್ಕೊಂಡಿರು ಅಂತ ಹೇಳು, ಆಗ ಸುಮ್ಮನಿರ್ತಾಳೆ. ಪರಿಹಾರ ಅಂತಿದ್ದಾಳೆ. ಏನ್ ಪರಿಹಾರ? ದೇವಸ್ಥಾನದಲ್ಲಿ ನೋಡಿದ್ಲಲ್ಲ, ಅದ್ರ ಬಗ್ಗೆ ಏನಾದ್ರೂ ಹೇಳ್ತಾಳಾ? ಹೇಳಿದ್ರು ಏನಂತ ಹೇಳ್ಬೋದು? ಅನುಮಾನ ಬಂದಿದೆ ಅಂತ ಹೇಳ್ತಾಳೆ. ಅದಕ್ಕೆ ಇವಳಿಗೆ ನನ್ ಮೇಲೆ ಅಸೂಯೆ ಇದೆ ಅಂತ ಅನ್ಕೋತಾರೆ. ಇನ್ನೇನು ಮಾಡಕ್ಕಾಗಲ್ಲ. ಹೇಳಮ್ಮ, ಏನಾ ಪರಿಹಾರ? ನೀವು ಚಿಕ್ಕ ವಯಸ್ಸಲ್ಲೇ ನಿಮ್ ಸೋದರ ಸೊಸೆ ಜೊತೆ ಇವ್ರ ಮದ್ವೆ ಆಗೋಗಿದೆ ಅಂತ ಹೇಳಿದ್ರಿ. ಹೌದಮ್ಮ. ಈ ಶ್ರವಂತಿ ನಿಮ್ ಸೋದರ ಸೊಸೆ ಅಲ್ಲ ಅನ್ಕೊಳ್ಳಿ. ಆಗ ಇವ್ರು ಇವಳ ಕತ್ತಲ್ ತಾಳಿನೇ ಕಟ್ಟಿಲ್ಲ ಅಂತ ಆಗತ್ತಲ್ಲ. ಹಾಗಿದ್ಮೇಲೆ ಇವಳು ಅವ್ರಿಗೆ ಹೆಂಡತಿ ಆಗೋ ಅವಕಾಶನೇ ಇಲ್ಲ ಅಲ್ವಾ? ನಾನ್ ಈ ಮನೆ ಸೋದ್ರ ಸೊಸೆ ಅಲ್ಲ ಅಂತ ಇವಳಿಗೆ ಹೇಗೆ ಗೊತ್ತಾಯ್ತು? ಯಾವ ಆಧಾರ ಇಟ್ಕೊಂಡು ಮಾತಾಡ್ತಿದ್ದಾಳೆ? ಏನ್ ಹೇಳ್ತಿದ್ಯಮ್ಮ? ಇವಳು ನಮ್ ಸೋದ್ರ ಸೊಸೆ ಅಲ್ಲ ಅಂದ್ರೆ ಏನು? ಮತ್ತೆ ಯಾಕೆ ಪ್ರಶ್ನೆ ಬರ್ತಾ ಇದೆ? ಉತ್ತರ ಸಿಕ್ಕಿದ್ಯಲ್ಲ, ಅದೇ ಕಾರಣಕ್ಕೆ. ಹೌದು ಅತ್ತೆ, ಶ್ರವಂತಿ ನಿಮ್ ಸೋದರ ಸೊಸೆ ಅಲ್ಲ. ಅಮ್ಮ ವೈದೇಹಿ, ಪರಿಹಾರ ಅಂದ್ರೆ ನೀನೇನೋ ನಿಜವಾಗ್ಲೂ ತ್ಯಾಗ ಮಾಡ್ತಿದ್ಯೇನೋ ಅಂತ ಅನ್ಕೊಂಡೆ. ಕೊನೆಗ್ ಶ್ರವಂತಿ ಮೇಲೆ ಗೂಬೆ ಕೂರ್ಸಿದ್ಯಾ? ಅವಳು ಸೋದರ ಸೊಸೆ ಅಲ್ಲ ಅಂತ ಈ ಮನೆಯಿಂದ ಕಳಿಸ್ಬಿಟ್ರೆ ನಿನಗ್ ಯಾವ ತೊಂದ್ರೆನೂ ಇರಲ್ಲ ಅನ್ನೋದೇ ನಿನ್ ಪ್ಲಾನ್ ಅಲ್ವಾ? ವಾವ್, ಏನ್ ಪ್ಲಾನ್ ಮಾಡ್ತಿದ್ಯಾ ವೈದೇಹಿ? ನೀನ್ ಒಳ್ಳೆತನದ ಮುಖವಾಡದ ಹಿಂದೆ ಇಂಥ ಕೆಟ್ಟ ಕುತಂತ್ರಗಳು ಅಡಗಿದ್ಯಾ? ಅಕ್ಕ, ಬಾವ ಹೇಳಿದ್ದೆ ಕರೆಕ್ಟ್ ಅನ್ಸುತ್ತೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲ್ಲ. ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಳ್ಳಿ. ಮಾವ, ನಾನಿದನ್ನ ಸ್ವಾರ್ಥದಲ್ಲಿ ಹೇಳ್ತಾ ಇಲ್ಲ. ಅವಳಿ ಮನೆ ಬಿಟ್ಟು ಹೋಗ್ತಿದ್ದಾಗ ನಾನೇ ತಾನೇ ಅವಳನ್ನ ವಾಪಸ್ ಕರ್ಕೊಂಬಂದಿದ್ದು. ಚಿಕ್ಕ ವಯಸ್ಸೇ ಮದ್ವೆ ಆಗಿದೆ ಅಂತ ನೀವ್ ಹೇಳಿದ್ರು ಸರಿ, ನಾನ್ ಛತ್ರು ತರ ನೋಡ್ಲಿಲ್ಲ ಅಲ್ವಾ? ಅರ್ಹತೆನೇ ಇಲ್ಲದೆ ಇರೋರು ಈ ಮನೆ ಸೋದರ ಸೊಸೆ ಅಂದಾಗ ಅದನ್ನ ಸಹಿಸ್ಕೊಳಕ್ಕಾಗದೆ ಹೇಳ್ತಿದ್ದೀನಿ. ಒಂದು ಸುಳ್ಳು ಸಂಬಂಧಕ್ಕೆ ಮಾವ ಬಲಿಯಾಗೋದು ಇಷ್ಟ ಆಗದೆ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಅದೆಲ್ಲ ಸರಿ ವೈದೇಹಿ, ಶ್ರವಂತಿನ ಮತ್ತೆ ಮಗಳಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದೆಯಾ? ಅವಳ ನಡವಳಿಕೆಯಲ್ಲಿ ವ್ಯತ್ಯಾಸ ಇದ್ದಿದ್ದಕ್ಕೆ ಅವಳು ಯಾವ ಅನಾಥಾಶ್ರಮದಲ್ಲಿ ಬೆಳೆದಿದ್ದೀನಿ ಅಂತ ಹೇಳಿದ್ಲೋ ಆ ಅನಾಥಾಶ್ರಮಕ್ಕೆ ಹೋಗಿ ನಾನು ತಿಳ್ಕೊಂಡೆ. ಅಷ್ಟಕ್ಕೂ ಅಲ್ಲಿ ಶ್ರವಂತಿ ಅಂದ್ರೇನೆ ಯಾರಿಗೂ ಗೊತ್ತಿಲ್ಲ. ವೈದೇಹಿ ಅನಾಥಾಶ್ರಮಕ್ಕೆ ಹೋಗಿ ಎನ್ಕ್ವೈರಿ ಮಾಡಿದ್ಲ. ಇವಳ ಹತ್ರ ಸಿಕ್ಕಾಕೊಂಡ್ನಲ್ಲ. ವೈದೇಹಿ,
ನೀನು ಹೇಳ್ತಿರೋದು ನಿಜನಾ? ಹೌದು ರೀ. ಇದಕ್ಕೂ ಮುಂಚೆ ಅವಳನ್ನ ದೇವಸ್ಥಾನದಲ್ಲಿ ನೋಡ್ದಾಗ್ಲೇ ಅನುಮಾನ ಬಂತು ಅಂತ ನಿಮಗೆ ಹೇಳ್ದೆ ಅಲ್ವಾ? ನೀವೇ ನಂಬಲಿಲ್ಲ. ನನ್ನ ಅನುಮಾನನ ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಹೋಗಿದ್ದೆ. ನನ್ನ ಅನುಮಾನನೇ ನಿಜ ಆಯ್ತು. ಇವಳು ನಿಮ್ಮತ್ತೆ ಮಗಳಲ್ಲ. ನೀವು ಇವಳು ಕತ್ತಿಗೆ ತಾಳಿನೂ ಕಟ್ಟಿಲ್ಲ. ಏನಮ್ಮ, ವೈದ್ಯ ಹೇಳಿದ್ ನಿಜನಾ? ನೀನು ನನ್ನ ತಂಗಿ ಮಗಳಲ್ವಾ? ಇದೇನಮ್ಮ, ವೈದೇಹಿ ಏನೇನೋ ಹೇಳ್ತಾ ಇದ್ದಾಳೆ, ನೀನ್ ಯಾಕೇನೋ ಮಾತಾಡ್ತಿಲ್ಲ? ಅಂದ್ರೆ ನೀನ್ ನಿಜವಾಗ್ಲೂ ನಮ್ ಶಾಂತನ್ ಮಗಳಲ್ವಾ? ಕೇಳ್ತಿರೋದು ನಿನ್ನೆ. ಯಾರು ನೀನು? ಯಾಕೆ ಬಂದೆ? ಕೇಳ್ತಾ ಇದ್ರೆ ಯಾಕೆ ಸುಮ್ಮನೆ ನಿಂತಿದ್ಯಾ? ಏನ್ ಮಾತಾಡ್ಲಿ ಬಾವಾ? ಸಾರಿ, ಇವಾಗ ನನ್ನನ್ನ ನಿಮ್ಮ ಅತ್ತೆ ಮಗಳಲ್ಲ ಅಂತ ಹೇಳ್ತಿದಾರಲ್ಲ, ನಿಮ್ಮನ್ ಬಾವ ಅಂತ ಕರಿಬಾರ್ದು. ಅಷ್ಟಕ್ಕೂ ಏನ್ ನಡೀತಿದೆ ಅಂತ ನನ್ಗೇನು ಗೊತ್ತಾಗ್ತಿಲ್ಲ ದೇವಾಂಶ್ ಅವರೇ. ದಾರಿಲ್ ಹೋಗ್ತಿದ್ದವಳನ್ನ ಕಾಪಾಡಿ ಈ ಮನೆ ಕರ್ಕೊಂಡ್ ಬಂದ್ರಿ, ಈ ಮನೆ ಸೊಸೆ ಅಂತ ಹೇಳಿದ್ರಿ. ಮಂಗಳಸೂತ್ರ ನೋಡಿ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿದೆ ಅಂದ್ರು. ಇವಾಗ ಸಂಬಂಧನೇ ಇಲ್ಲ ಅಂತಿದ್ದಾರೆ. ಎಲ್ಲ ನೀವ್ಗಳೇ ಹೇಳ್ತಿದ್ದೀರಾ. ನಾನ್ ಮಾತಾಡಿ ಏನ್ ಪ್ರಯೋಜನ? ಇಲ್ಲಿ ನಾನು ಇರೋದು ಇಷ್ಟ ಇಲ್ಲ ಅಂದ್ರೆ ನಾನು ಹೊರಟೋಗ್ತಿದ್ನಲ್ಲ. ಹೀಗ್ ಮಾಡೋದ್ ಬೇಕಿತ್ತಾ? ಇದೊಂದು ಹೊಸ ನಾಟಕನಾ? ನೀನ್ ಹೇಳಿದ್ ನಿಜನೇ ಆಗಿದ್ರೆ ಆ ಅನಾಥಾಶ್ರಮದಲ್ಲಿ ನಿನ್ ವಿವರಗಳು ಯಾಕಿರ್ಲಿಲ್ಲ? ನೀನ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾರೆ? ಹಾ ನೋಡಿ ಮಾವ, ನನ್ನ ಮಾತಲ್ಲಿ ನಿಮ್ಗೆ ನಂಬಿಕೆ ಇಲ್ಲದೆ ಹೋದ್ರೆ ನೀವೇ ಅನಾಥಾಶ್ರಮಕ್ಕೆ ಬಂದು ವಿಚಾರಿಸಿ. ಇವಳು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ಗೊತ್ತಾಗತ್ತೆ. ಅಮ್ಮ ಶ್ರವಂತಿ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೀನು ನಿಜವಾಗ್ಲೂ ನನ್ನ ಸೋದರ ಸೊಸೆ ಅಲ್ವಾ? ಮಾವ, ಮಾತಲ್ಲಿ ಕೇಳಿದ್ರೆ ನಿಜ ಗೊತ್ತಾಗತ್ತಾ? ಅಲ್ಲಿ ಹೋದ್ರೇನೆ ಗೊತ್ತಾಗದು. ಏನು, ಹೋಗೋಣವಾ? ಹಾ, ಹೋಗೋಣ. ನೀನ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗೋಣ ಅಂತಿದ್ಯಾ ಅಂದ್ರೆ ಅಲ್ಲೇ ಬೀಳ್ತಿರ್ತೀಯ. ಮತ್ತೆ ವೈದೇಹಿ ಏನ್ ತಿಳ್ಕೊಂಡ್ಲೋ? ಅಷ್ಟಕ್ಕೂ ನೀನ್ ಹೇಳಿದ ಅನಾಥಾಶ್ರಮಕ್ಕೆ ಈ ವೈದೇಹಿ ಹೋಗಿದ್ಲೋ ಇಲ್ವೋ? ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಅಲ್ಲಿಗೆ ಹೋಗೋಣ. ಆಗ ಎಲ್ರ ಅನುಮಾನನೂ ದೂರ ಆಗುತ್ತೆ. ಇವಾಗ ಅಲ್ಲಿಗೆ ಹೋದ್ರೆ ಸಿಕ್ಕಾಕೋತೀನಿ. ಹೇಗಾದ್ರೂ ಮಾಡಿ ಮಿನಿಸ್ಟರ್ಗೆ ವಿಷಯ ಹೇಳ್ಬೇಕು. ಹೋಗೋಣ ಮಾವ, ಬನ್ನಿ ಅತ್ತೆ. ಒಂದ್ ನಿಮಿಷ, ಫೋನ್ ತರ್ತೀನಿ. ಒಂದ್ ನಿಮಿಷ ಇರು. ಎಲ್ಲಿಗೆ ಹೋಗ್ತಿದ್ಯಾ? ಫೋನ್ ತಗೊಂಡ್ ಬರಕ್ಕೆ. ನಿಂತ್ಕೋ. ಈಗ ಫೋನ್ ತಗೊಳ್ಳೋದಕ್ಕೆ ಏನ್ ಅವಸರನೂ ಇಲ್ಲ. ಮೊದಲು ಹೋಗೋಣ ಬಾ. ಏನ್ ನೋಡ್ತಾ ಇದ್ಯಾ? ನಡಿ.
ಇಲ್ಲಿ ಬನ್ನಿ ಮಾವ. ಯಾಕಷ್ಟು ಹೆದರ್ಕೊಳ್ತಾ ಇದೆಯಲ್ಲ ಶ್ರವಂತಿ? ನೀನಿದ್ದಿದ್ದು ಅಂತ ಹೇಳಿದ್ಯಲ್ಲ, ಅದೇ ಅನಾಥಾಶ್ರಮಕ್ಕೆ ಬಂದಿದ್ದೀವಿ. ನಮ್ಮ ಜಾಗಕ್ಕೆ ನಾವು ಮತ್ತೆ ಬಂದಾಗ ಎಷ್ಟು ಖುಷಿ ಆಗಿರತ್ತೆ. ನೀನೇನು ಇಷ್ಟೊಂದು ಹೆದರ್ಕೊಂಡಿದ್ಯಲ್ಲ? ಪಾಪ, ನಿನಗೆ ಬೇಕಾದವರು ನಿನಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ. ನಮಸ್ಕಾರ ದಶರಥ್ ರಾಮ್ ಅವರೇ. ನೀವ್ಯಾಕೆ ಮತ್ತೆ ಬಂದ್ರಿ? ಆಗ್ಲೇ ನಾನು ಬಂದಿದ್ದಾಗ ಯಾವುದೋ ಬೇರೆ ಆಶ್ರಮಕ್ಕೆ ಹೋಗೋ ಬದಲು ಇಲ್ಲಿಗೆ ಬಂದೆ ಅಂತ ಹೇಳಿದ್ರಲ್ಲ. ಇಲ್ಲ, ಸರಿಯಾಗಿರೋ ಅಡ್ರೆಸ್ಗೆ ಬಂದಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಅರ್ಥ ಮಾಡ್ಸಕ್ಕೆ ಅಂತ ಬಂದಿದ್ದೀನಿ. ಯಾಕೆ ಬಚ್ಚಿಟ್ಕೋತಿದ್ಯಾ? ಬಾ ಮುಂದೆ. ಹೇಳು, ನೀನ್ ಬೆಳೆದಿದ್ದು ಇದೇ ಅನಾಥಾಶ್ರಮದಲ್ಲಿ ಅಲ್ವಾ? ಹೌದು, ಇಲ್ಲೇ. ಏನಮ್ಮ ಶ್ರವಂತಿ, ಚೆನ್ನಾಗಿದ್ಯಾ? ಏನಮ್ಮ, ಇಲ್ಲಿಂದ ಹೋದ್ಮೇಲೆ ನೀನ್ ನಮ್ಮನ್ನ ನಿಮ್ಮನ್ ಹೇಗ್ ಮರಿತೀನಿ ಅಮ್ಮ? ನೀವು ಈ ಆಶ್ರಮ ಇಲ್ದೇ ಇದ್ದಿದ್ರೆ ನಾನ್ ಬದುಕಿರ್ತಿದ್ನಾ? ಇಲ್ಲಿದ್ದಷ್ಟು ದಿನ ನಿನ್ ಪಾಡಿಗೆ ನೀನು ಎಲ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ. ನೀನು ಹೋದ್ಮೇಲೆ ಆ ವಾತಾವರಣನೇ ಹೊಟ್ಟೋಯ್ತು. ಹೋಗ್ಲಿ ಬಿಡು, ನಿಮ್ಮ ಮನೆಯವ್ರ ಜೊತೆ ಖುಷಿಯಾಗಿದೆಯಲ್ಲ? ಅಮ್ಮ, ಚಿತ್ರ, ಸಂಗೀತ, ಪೂಜಾ, ನಿಮ್ಮ ಅಕ್ಕ ಬಂದಿದ್ದಾಳೆ ನೋಡಿ. ಶ್ರವಂತಿ ಅಕ್ಕ ಬಂದ್ರ ಮಕ್ಳ? ಹೇಗಿದ್ಯಾ ಅಕ್ಕ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅಕ್ಕ. ಏನ್ ಮೇಡಮ್ ಇದು? ಎಲ್ರಿಗೂ ಶ್ರವಂತಿ ಗೊತ್ತು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಅವಾಗ್ಲೇ ನಾನು ಕೇಳಿದಾಗ ಶ್ರವಂತಿ ಅನ್ನೋ ಹುಡುಗಿ ಇಲ್ಲಿ ಯಾರು ಇಲ್ವೇ ಇಲ್ಲ, ನೀವು ಅಡ್ರೆಸ್ ತಪ್ಪಿ ಬಂದಿದ್ದೀರಾ ಅಂತ ಹೇಳಿದ್ರಿ. ಮತ್ತೆ ಇವಾಗ ಇದೆಲ್ಲ ಏನು? ಇದೇನಮ್ಮ, ಆವಾಗಲೇ ನೀನು ಶ್ರವಂತಿ ಬಗ್ಗೆ ಕೇಳಿದೆ. ಇಷ್ಟು ವರ್ಷ ಇಲ್ಲೇ ಇದ್ದೋಳು ಮೊನ್ನೆ ಅವ್ರ ಮಾವನ ಮನೆಗೆ ಹೋದ್ಲು ಅಂತ ಹೇಳಿದ್ನಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳೇ ಇಲ್ವಲ್ಲ? ಏನಮ್ಮ ಇದು? ಅಯ್ಯೋ ಇಲ್ಲ ಮಾವ, ಆಗ್ಲೇ ನಾನು ಕೇಳಿದಾಗ ನಿಜವಾಗ್ಲೂ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಗೊತ್ತಿದ್ದಿದ್ರೆ ನಾನು ಯಾಕೆ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೆ ಹೇಳಿ? ಯಾಕ್ರಿ, ಯಾಕೆ ಈ ಥರ ಸುಳ್ಳು ಮಾತಾಡ್ತಾ ಇದ್ದೀರಾ? ಅವಾಗ್ಲೇ ನೋಡಿ, ಈ ಫೋಟೋ ತೋರಿಸಿದ್ರೆ ಈ ಹುಡುಗಿ ಯಾರೋ ನಾನು ನೋಡೇ ಇಲ್ಲ ಅಂದ್ರಿ. ಅದಾ
ಸರಿ ಹೋಯ್ತಮ್ಮ, ಯಾವುದೋ ಫೋಟೋ ತೋರಿಸಿ ಈ ಫೋಟೋ ನೋಡಿದ್ದೀರಾ ಅಂತ ಕೇಳಿದ್ರೆ ಆ ಫೋಟೋ ನಾನು ಯಾವತ್ತೂ ನೋಡಿಲ್ಲ, ಇಲ್ಲಿ ತೆಗ್ಸಿದ್ದಲ್ಲ ಅಂತ ಹೇಳ್ದೆ ಹೊರತು ಫೋಟೋ ಅಲ್ಲಿರೋದು ಶ್ರವಂತಿ ಅಲ್ಲ ಅಂತ ಹೇಳಿಲ್ವಲ್ಲ. ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದೀರಾ? ಫೋಟೋ ನೋಡಿ ಯಾರಾದರೂ ಈ ಫೋಟೋ ನೋಡಿದ್ದೀರಾ ಅಂತ ಹೇಳ್ತಾರಾ, ಅಥವಾ ಫೋಟೋಲಿರೋ ಮನುಷ್ಯರು ಗೊತ್ತಾ ಅಂತ ಹೇಳ್ತಾರಾ? ಏನೋ ನಾನು ಹಾಗೆ ಅನ್ಕೊಂಡಮ್ಮ. ಆದರೂ ಫೋಟೋಲೇನಿದೆಮ್ಮ, ಎದುರುಗಡೆ ಆ ಹುಡುಗಿನೇ ಇದ್ದಾಳೆ. ನನ್ನ ಸೇರಿಸಿ ಇಲ್ಲಿರೋರ್ಗೆಲ್ರಿಗೂ ಗೊತ್ತು, ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದಾಳೆ. ನೀನು ಕೇಳಿದ್ದಕ್ಕೆ ನಾವು ಗೊತ್ತಿಲ್ಲ ಅಂತ ಯಾಕೆ ಹೇಳ್ತೀವಿ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಮನೆಗೆ ಹೋಗಿ ವಾಪಸ್ ಬರೋಷ್ರಲ್ಲಿ ಏನೋ ನಡೆದಿದೆ. ಅಲ್ಲ ಮೇಡಮ್, ಯಾಕೆ ಈ ಥರ ಮಾತು ಬದಲಾಯಿಸ್ತಾ ಇದ್ದೀರಾ? ಈ ಶ್ರವಂತಿನೇ ಏನೋ ಮಾಡಿದಾಳೆ. ನಮ್ಮೆಲ್ಲರನ್ನೂ ನಂಬಿಸಿ ಎಷ್ಟು ಹುಷಾರಾಗಿ ನಮ್ಮ ಮನೆ ಒಳಗಡೆ ಬಂದ್ಲೋ ಅಷ್ಟೇ ಹುಷಾರಾಗಿ ಇಲ್ಲಿ ನಿಮ್ಮನ್ನು ಬದಲಾಯಿಸಿದಾಳೆ. ನಿಂದು ತುಂಬಾ ಓವರ್ ಆಯ್ತು ವೈದೇಹಿ. ನೀನ್ ಬಂದು ಅನಾಥಾಶ್ರಮದ ಬಗ್ಗೆ ಹೇಳ್ದಾಗ್ಲಿಂದ ಶ್ರವಂತಿ ನಮ್ ಜೊತೆನೇ ಇದ್ಲು, ನಮ್ ಜೊತೆನೇ ಇಲ್ಲಿಗೆ ಬಂದ್ಲು. ಇಷ್ಟರಲ್ಲೇ ಹೇಗ್ ಬದಲಾಯಿಸ್ತಾಳೆ? ಅಕ್ಕ, ನೀವೇನು ಮಾತಾಡ್ಬೇಡಿ, ನಿಮ್ಗೇನು ಗೊತ್ತಿಲ್ಲ. ವೈದೇಹಿ